ನಮಸ್ತೆ, ನಾವು ಮಂಗಳೂರು ಸೆರಾಕೇರಿಂದ ಮಾತಾಡ್ತಾ ಇದ್ದೇವೆ. ಇವತ್ತು ನಮ್ಮ ಸೆರಾಕೇರ್ ಸಂಸ್ಥೆಯಲ್ಲಿ ಆಟೋ ರಾಜ ಸಂಸ್ಥೆಗೆ ಹಣವನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೇವೆ. ಏನಿದು ಆಟೋ ರಾಜ ಸಂಸ್ಥೆ? ಬನ್ನಿ ಈ ವಿಡಿಯೋದ ಮೂಲಕ ನೋಡ್ತಾ ಬರುವ. ಸಮುದಾಯದಿಂದಲೂ ಕುಟುಂಬದಿಂದಲೂ ತಳ್ಳಲ್ಪಟ್ಟು ಅನಾಥರಾಗಿ ಬೀದಿ ಬದಿಗಳಲ್ಲಿ ಜೀವಿಸುವ ಜನರಿಗೆ 24 ವರ್ಷಗಳಿಂದ ಸೇವೆ ಮಾಡುತ್ತಲಿದ್ದೇವೆ. ಮದರ್ ತೆರೇಸಾ ರವರನ್ನು ಅನೇಕರು ಕಾಣಲಿಲ್ಲ. ನಾವು ಅರಿತಿದ್ದೆವು, ಆದರೆ ಕಳೆದುಕೊಂಡೆವು. ಈಗೋ ಮತ್ತೆ ನಾವು ಕಾಣಲಾಗುತ್ತಿದೆ ಆಟೋ ರಾಜರವರ ಮುಖಾಂತರ. ಬಡತನ ಮತ್ತು ಗುಣಪಡಿಸಲಾಗದ ಕಾಯಿಲೆಯ ಕಾರಣದಿಂದ ಅನೇಕರು ಬೀದಿಯಲ್ಲಿ ವಾಸಿಸುವಂತ ಪರಿಸ್ಥಿತಿ ಉಂಟಾಗಿದೆ. ಆಟೋ ರಾಜರವರು ಈ ಜನರನ್ನು ನೋಡಿಕೊಳ್ಳುವ ಮೂಲಕ ಬೇಷರತ್ತಾದ ಪ್ರೀತಿಯನ್ನು ತೋರಿಸುತ್ತಿದ್ದಾರೆ. ಅವರು ಮಹಿಳೆಯ ಕೈಯನ್ನು ಸ್ವಚ್ಛಗೊಳಿಸುತ್ತಾರೆ. ಹುಳುಗಳಿಂದ ತುಂಬಿದ ಕೊಳೆತ ತೋಳ್ಭಾಗವನ್ನು ಸ್ವಚ್ಛಗೊಳಿಸುತ್ತಾರೆ. ಈ ಮನುಷ್ಯ ಆಂಧ್ರ ಪ್ರದೇಶದಿಂದ ರಕ್ಷಿಸಲ್ಪಟ್ಟು ಆತನ ಮಾಂಸ ಮತ್ತು ಮೂಳೆ ಬೇರ್ಪಡುವಂತ ಘೋರ ವ್ಯಾಧಿ ಇದ್ದು ಆಟೋ ರಾಜ ಅವರಿಗೆ ಚಿಕಿತ್ಸೆ ನೀಡಿ ಈಗ ಆತನಲ್ಲಿ ಒಂದು ನಗುಮುಖವಿದೆ. 24 ವರ್ಷಗಳಿಂದ 9,000ಕ್ಕಿಂತ ಹೆಚ್ಚು ಜನರಿಗೆ ಅಂತ್ಯ ಸಂಸ್ಕಾರವನ್ನು ಮಾಡಿದ್ದೇವೆ. ನಮ್ಮಲ್ಲಿ ಈಗ 800 ಜನರಿದ್ದು ಅದರಲ್ಲಿ ಹೆಂಗಸರು, ಗಂಡಸರು ಮತ್ತು ಮಕ್ಕಳು ಸಹ ಇದ್ದಾರೆ. ನನ್ನ ಸ್ನೇಹಿತರೆ, ಇಡೀ ಪ್ರಪಂಚದಲ್ಲಿ ಮೊದಲನೇ ಡಿಜಿಟಲ್ ಬೆಗ್ಗರ್ ಆಟೋ ರಾಜ ನಾನೇ. ನನ್ನ ಜನರು ಭಿಕ್ಷೆ ಬೇಡಬಾರ್ದು, ಇವ್ರಿಗಾಗಿ ನಾನು ಭಿಕ್ಷೆ ಬೇಡ್ತೀನಿ. ದಯವಿಟ್ಟು ನನಗಾಗಿ ₹1 ದಿನಕ್ಕೆ ನೀವು ಕೊಟ್ಟರೆ ನಾನು ಸಾಕುವ 750 ಜನಕ್ಕೆ ತುಂಬ ಸಹಾಯ ಸಿಗ್ತದೆ. ದಯವಿಟ್ಟು ನನಗೆ ₹1 ಭಿಕ್ಷೆ ಕೊಡಿ ಪ್ಲೀಸ್. ನೋಡಿದ್ರಲ್ವಾ ಏನಿದು ಆಟೋ ರಾಜ ಸಂಸ್ಥೆ ಅಂತ? ಹಾಗಾದ್ರೆ ಬನ್ನಿ ಸೆರಾಕೇರ್ ಸಂಸ್ಥೆಯಲ್ಲಿ ಹಣವನ್ನ ಟ್ರಾನ್ಸ್ಫರ್ ಮಾಡುವ. ನಾನು ₹1 ಭಿಕ್ಷುಕ, ನನಗೆ ₹1 ಭಿಕ್ಷೆ ಕೊಡಿ. ನಾನೊಬ್ಬ ಸಮಾಜ ಸೇವಕ, ನಿರ್ಗತಿಕರ ಸೇವೆಯೇ ನನ್ನ ಕಾಯಕ. ನಾನು ಈ ಕನ್ನಡದ ಮಣ್ಣಿನ ಮಗ, ಅನಾಥರ ಸೇವೆ ನನ್ನ ಜಗ. ನಿರಾಶ್ರಿತರ ಸೇವೆಯಲ್ಲಿ ಭಗವಂತನನ್ನು ಕಂಡ ಮಗ. ನಾನು ಈ ಮಣ್ಣಿನ ಮಗ, ನಾನು ಈ ಮಣ್ಣಿನ ಮಗ, ನಾನು ಈ ಮಣ್ಣಿನ. ನಾನು ₹1 ಭಿಕ್ಷುಕ, ನನಗೆ ₹1 ಭಿಕ್ಷೆ ಕೊಡಿ. ನಾನೊಬ್ಬ ಸಮಾಜ ಸೇವಕ, ನಿರ್ಗತಿಕರ ಸೇವೆಯೇ ನನ್ನ ಕಾಯಕ. ಈ ಸೇವೆಯಲ್ಲಿ ನಿಮಗೊಂದು ಭಾಗ, ಪಡೆಯುವಿರಾದರೆ ಬೇಗ ಬೇಗ ನನ್ನ ಜೊತೆಗೆ ಕೈ ಜೋಡಿಸಿ. ನಿರ್ಗತಿಕರ ಪಾಲಿಗೆ ಬೆಳಕಾಗೋ. ನಾನು ₹1 ಭಿಕ್ಷುಕ, ನನಗೆ ₹1 ಭಿಕ್ಷೆ ಕೊಡಿ. ನಾನೊಬ್ಬ ಸಮಾಜ ಸೇವಕ, ನಿರ್ಗತಿಕರ ಸೇವೆಯೇ ನನ್ನ ಕಾಯಕ. ನಾನು ₹1 ಭಿಕ್ಷುಕ, ನನಗೆ ₹1